ಸ್ವಿಚ್ ಬೋರ್ಡು, ಫ್ಯಾನ್ಗಳು, ವಾಶ್ರೂಮ್ಸು, ಡೋರು, ವಿಂಡೋಗಳು, ಫ್ಲೋರಿಂಗು, ಇಲ್ಲಿ ಒಂದು 20 ಫ್ಲಾಟ್ ಬಂದಿದೆ ನಮ್ಗೆ. ನೋಡ್ತಾ ಇರ್ಬೋದು ನಮ್ಮ ಹುಡುಗರು ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬರ್ತಾ ಇದಾರೆ ನೀಟಾಗಿ. ಒಂದ್ ಕಡೆನೂ ಬಿಡಲ್ಲ. ಯಾವುದೇ ಇರ್ಲಿ, ಕಿಚನ್ ಐಟಮ್ಸ್ ಆಗಿರ್ಬೋದು ಎಲ್ಲ ಎಂಟಿ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ತಿರ್ಗಾ ಜೋಡಿಸ್ಕೊಡ್ತಾರೆ ಅದೇ ತರ. ಆಮೇಲೆ ಜಿರ್ಲೆಗಳು, ತಿಗಣೆಗಳು ಏನಾದ್ರು ಇದ್ರೆ ಅದಕ್ಕೂ ಔಷಧಿ ಹೊಡ್ತಾರೆ. ಔಷಧಿ ಹೊಡೆದು ನೀಟಾಗಿ ಕ್ಲೀನ್ ಮಾಡಿ ಕೊಡ್ತಾರೆ. ಫುಲ್ ಡೀಪ್ ಕ್ಲೀನಿಂಗ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಈ ಟೈಲ್ಸ್ ಎಲ್ಲ ನೀಟಾಗಿ ಎಲ್ಲ ಬ್ರಷ್ ಹಾಕ್ಬಿಟ್ಟು ಕ್ಲೀನ್ ಮಾಡಿ ಇದೆಲ್ಲ ವೈಟ್ ಆಗ್ಬಿಡ್ತದೆ ನಿಮ್ಗೆ. ನೀರು ಇರ್ತಿದ್ರು ಕಮೋಡ್ಗಳು ಎಲ್ಲ ಪ್ರತಿಯೊಂದು ನೀಟಾಗಿ ಕ್ಲೀನ್ ಮಾಡ್ಕೊಡ್ತಾರೆ. ಇದು ನೋಡ್ಬೋದು, ಇದು ನೀವು ವೈಟ್ ಆಗ್ಬಿಡ್ತದೆ ಫುಲ್ಲು. ಇದೆಲ್ಲ ಬ್ರಷ್ ಹಾಕ್ಬಿಟ್ಟು ನೀಟಾಗಿ ಉಜ್ಜಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಎಲ್ಲ ನೀಟಾಗಿ ಮಾಡ್ತಾರೆ. ಕೇಳ್ಬೋದು ಬಾಲ್ಕನಿನ ನೀಟಾಗಿ ತೊಳೆದ್ಬಿಟ್ಟು ಈ ತರ ಎಲ್ಲ ಕಂಬಿಗಳಿದ್ರೆ ಅದೆಲ್ಲ ನೀಟಾಗಿ ಕೊಲಿನ ಹಾಕ್ಬಿಟ್ಟು ಒರೆಸ್ಬಿಟ್ಟು ಗ್ಲಾಸ್ಗಳೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಡ್ತಾರೆ. ಪ್ರತಿಯೊಂದು ಮಾಡ್ತಾರೆ. ಈ ಟೈಲ್ಸ್ ಗಳಿದ್ರು ಕೂಡ ಅದನ್ನು ಎಲ್ಲ ಮಿಷಿನ್ ಹಾಕ್ತಾರೆ ಇದಕ್ಕೆಲ್ಲ ನೀಟಾಗಿ. ಕಬೋರ್ಡ್ಸ್ ಗಳೆಲ್ಲ ಕ್ಲೀನ್ ಮಾಡ್ತಾರೆ ಫುಲ್ ಬೆಡ್ರೂಮ್ ಅಲ್ಲಿ. ಯಾವುದೇ ಕಬೋರ್ಡ್ಸ್ ಇರ್ಲಿ ಅದು ಕ್ಲೀನ್ ಮಾಡಿ ಅವ್ರಂದ್ರೆ ಬಟ್ಟೆ ಏನಾದ್ರು ಇದ್ರೆ ಬಟ್ಟೆ ಅವ್ರ ಎತ್ಕೊಟ್ರೆ ಕಬೋರ್ಡ್ಸ್ ಅಲ್ಲಿ, ಯಾಕಂದ್ರೆ ಅದ್ರಲ್ಲಿ ಥಿಂಗ್ಸ್ ಇರುತ್ತಲ್ಲ ಐಟಮ್ಸ್ ಎಲ್ಲ ಸೀರೆ ಗಿರೆ ಎಲ್ಲ ಎತ್ಕೊಟ್ಬಿಟ್ಟು ಒಳಗಡೆ ಕ್ಲೀನ್ ಮಾಡ್ಕೊಡ್ತಾರೆ ಬೇಕು ಅಂದ್ರೆ. ಆಲ್ ಓವರ್ ಕರ್ನಾಟಕ ಎಲ್ಲೇ ಇರ್ಲಿ, ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ, ಆಮೇಲೆ ಗುಲ್ಬರ್ಗ, ಯಾವುದೇ ಇರ್ಲಿ ದಾವಣಗೆರೆ ಮಾಡ್ತಾರೆ. ಪ್ರತಿಯೊಂದು ಜಾಗದಲ್ಲೂ ಇದೆ. ಜಿಲ್ಲೆಗಳಲ್ಲಿ ಎಲ್ಲಾ ಕಡೆ ಇದೆ. ಎಲ್ಲಾ ಕಡೆ ಇದೆ ನಿಮ್ ಸರ್ವಿಸ್. ಸಾಗರ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಪ್ರತಿಯೊಂದು ಶಿಕಾರಿಪುರ ಇರ್ಬೋದು, ಎಲ್ಲಾ ಕಡೆ ಇದೆ, ಅವೈಲೇಬಲ್ ಇದೆ, ಏನು ತೊಂದರೆ ಇಲ್ಲ. ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಲ್ಲ, ತಗೊಂಡು ಕಾಲ್ ಮಾಡಿದ್ರೆ ನಾವು ಸರ್ವಿಸ್ ಕೊಡ್ತೀವಿ. ಒಂದು ದಿವಸ 2 ದಿವಸ ಮುಂಚೆ ಹೇಳಿದ್ರೆ ಸಾಕಷ್ಟೇ. ಓಕೆ, ಯಾವುದೇ ಜಾಗದಲ್ಲಿದ್ರು ಮಾಡ್ತಾರೆ. ಸುದ್ದಿ ಮನೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇತ್ತೀಚಿನ ಒತ್ತಡದ ಜೀವನದಲ್ಲಿ ನಾವು ನಮ್ಮ ಮನೆ ಕ್ಲೀನಿಂಗು, ಆಫೀಸ್ ಕ್ಲೀನಿಂಗು, ಇನ್ನು ಈ ಥರ ಸಾಕಷ್ಟು ಕ್ಲೀನಿಂಗ್ಗಳನ್ನು ನಾವು ಮಾಡ್ದೇನೆ ಹಾಗೆ ಗಲೀಜಾಗಿ ಮನೆ ಆಗಲಿ ಆಫೀಸ್ ಆಗಲಿ ಈ ಥರ ಬಿಟ್ಬಿಟ್ಟಿರ್ತೀವಿ. ಸೊ ನೀವು ಇದಕ್ಕೆಲ್ಲ ಯೋಚನೆ ಮಾಡಬೇಡಿ. ಯಾವುದೇ ರೀತಿಯ ಕ್ಲೀನಿಂಗ್ ಇದ್ರೂ ಕೂಡ ನಮ್ಮ ಶ್ರೀಕೃಷ್ಣ ಡೀಪ್ ಕ್ಲೀನಿಂಗ್ ಅವರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಯಾಕಂದರೆ ನೀವು ಕಳೆದ ಬಾರಿ ನಮ್ಮ ಒಂದು ಮಾಧ್ಯಮದಲ್ಲೇ ಕೂಡ ನೀವು ನೋಡಿರ್ತೀರಿ, ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಹಾಕಿದ್ವಿ. ಮತ್ತೆ ಪುನಃ ಇವತ್ತು ನಾವು ಶ್ರೀಕೃಷ್ಣ ಡೀಪ್ ಕ್ಲೀನಿಂಗ್ ಅವರ ಒಂದು ಸರ್ವಿಸ್ ಏನಿದೆ ಅದನ್ನು ಮತ್ತೆ ತೋರಿಸ್ಲಿಕ್ಕೆ ಬಂದಿದ್ದೀವಿ. ಸೊ ಯಾವ ರೀತಿ ಇರುತ್ತೆ, ಯಾವ ರೀತಿ ಮನೆಯನ್ನು ಕ್ಲೀನ್ ಮಾಡ್ತಾರೆ, ಸೊ ಯಾವ ರೀತಿ ದೇವಸ್ಥಾನ, ಆಫೀಸು ಎಲ್ಲ ರೀತಿಯನ್ನು ಕ್ಲೀನ್ ಮಾಡ್ಕೊಡ್ತಾರೆ. ಬಟ್ ಇವತ್ತು ನಾವು ಎಸ್ಪೆಷಲ್ ಆಗಿ ದೊಡ್ಡ ಅಪಾರ್ಟ್ಮೆಂಟ್ಗೆ ಬಂದಿದ್ದೀವಿ ನಾವು. ಸೊ ಅಪಾರ್ಟ್ಮೆಂಟಲ್ಲಿ ಶ್ರೀಕೃಷ್ಣ ಡೀಪ್ ಕ್ಲೀನಿಂಗ್ ಅವರು ಕೆಲಸ ಮಾಡ್ತಿದ್ದಾರೆ. ಸೊ ಅದು ಯಾವ ರೀತಿ ಇರುತ್ತೆ ಬನ್ನಿ ವೀಕ್ಷಕರೇ ನೋಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಸರ್ ತುಂಬ ಚೆನ್ನಾಗಿದ್ದೀನಿ ಸರ್. ಇಲ್ಲಿ ಕೆಲಸ ನಡೀತಿದೆ ಏನು? ಯಾಕಂದ್ರೆ ನೀವು ಎಲ್ಲ ಕಡೆನೂ ಕೆಲಸ ಮಾಡ್ತೀರಿ, ದೇವಸ್ಥಾನ, ಆಫೀಸು, ಅದು ಇದು, ಕಲ್ಯಾಣ ಮಂಟಪ ಸಾಕಷ್ಟು ಮಾಡಿದಿರಿ. ಇವತ್ತು ದೊಡ್ಡ ಒಂದು ಅಪಾರ್ಟ್ಮೆಂಟ್ ಕರ್ಕೊಂಡ್ ಬಂದಿದ್ದೀರಿ. ಇಲ್ಲಿ ಒಂದು ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಒಂದು ಅಪಾರ್ಟ್ಮೆಂಟಿಗೆ ಬಂದಿದ್ದೀವಿ. ಕ್ಲೀನಿಂಗು ಸ್ಟಾರ್ಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸ್ವಿಚ್ ಬೋರ್ಡು, ಫ್ಯಾನ್ಗಳು, ವಾಶ್ರೂಮ್ಸು, ಡೋರು, ವಿಂಡೋಗಳು, ಫ್ಲೋರಿಂಗು, ಇಲ್ಲಿ ಒಂದು 20 ಫ್ಲಾಟ್ ಬಂದಿದೆ ನಮಗೆ. ಒಂದೇ ಅವರೇ ಕೊಟ್ಟಿರೋದು, ಬಿಲ್ಡರ್ ಅವರು. 20 ಫ್ಲಾಟ್ ಬಂದಿದೆ, ಮಾಡ್ತಾ ಇದೀವಿ, ಸ್ಟಾರ್ಟ್ ಮಾಡ್ಸಿದೀನಿ. ನೋಡ್ತಾ ಇರ್ಬೋದು ನಮ್ಮ ಹುಡುಗರು ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬರ್ತಾ ಇದಾರೆ ನೀಟಾಗಿ. ಒಂದ್ ಕಡೆನೂ ಬಿಡಲ್ಲ. ಯಾವುದೇ ಇರ್ಲಿ, ಕಿಚನ್ ಐಟಮ್ಸ್ ಆಗಿರ್ಬೋದು ಎಲ್ಲ ಎಂಟಿ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ತಿರ್ಗಾ ಜೋಡಿಸ್ಕೊಡ್ತಾರೆ ಅದೇ ತರ. ಯಾವುದೇ ಇರ್ಬೋದು, ಫ್ಯಾನ್ಗಳಾಗಿರ್ಬೋದು, ಡೋರು, ವಿಂಡೋಗಳು, ಸ್ವಿಚ್ ಬೋರ್ಡು, ಫ್ಯಾನ್ಗಳು ಎಲ್ಲ ನೀಟಾಗಿ ಮಾಡ್ಕೊಡ್ತಾರೆ. ವಾಶ್ರೂಮ್ಸ್ ಎಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಇರುತ್ತೆ ನಿಮ್ಗೆ. ಓಕೆ, ಸೊ ನಿಮ್ಮ ಹೆಸರಲ್ಲೇ ಇದೆ ಸರ್, ನಿಮ್ಮ ಶ್ರೀಕೃಷ್ಣ ಡೀಪ್ ಕ್ಲೀನಿಂಗ್ ಅಂತ. ಸೊ ಇಷ್ಟು ದೊಡ್ಡ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 20 ಮನೆಗಳು ನೀವು ಕೆಲಸ ಮಾಡ್ತಿದ್ದೀರ ಅಂದ್ರೆ ಅದು ತಮಾಷೆ ಮಾತಲ್ಲ. ಸೊ ಯಾಕಂದ್ರೆ ಅಷ್ಟು ಚೆನ್ನಾಗಿ ನೀವು ಕೆಲಸ ಮಾಡ್ತೀರಿ ಅಂತ ಅರ್ಥ. ಹೌದು ಸರ್, ಮಾಡ್ತಾ ಇದ್ದೀವಿ. ಸೊ ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 20 ಮನೆ ಬಂದಿದೆ. ಇಲ್ಲೇ 20 ಮನೆ ಬಂದಿದೆ ಇವಾಗ. ಓಕೆ, ಸೊ ಏನೆಲ್ಲ ನಡೀತಿದೆ ಸರ್ ಕೆಲಸ ಇಲ್ಲಿ? ಇಲ್ಲಿ ನೋಡ್ಬೋದು, ಇವಾಗ ಕಿಚನ್ ಫಸ್ಟ್ ನಾವು ಮನೆಗೆ ಬಂದ್ಬಿಟ್ಟು ಕಿಚನ್ ಐಟಮ್ಸ್ ಎಲ್ಲ ಆಚೆ ಇಕ್ತಾರೆ. ಆಚೆ ಇಟ್ಬಿಟ್ಟು ಕ್ಲೀನ್ ಮಾಡಿ ತಿರ್ಗಾ ಹಾಗೆ ಜೋಡಿಸ್ಕೊಡ್ತಾರೆ. ಫುಲ್ ಡೀಪ್ ಕ್ಲೀನ್, ಎಣ್ಣೆ ಜಿಡ್ಡು ಆಗಿರ್ಬೋದು, ಪ್ರತಿಯೊಂದು ಜಾಗದಲ್ಲೂ ಕ್ಲೀನ್ ಮಾಡಿ ಒಳಗಡೆ ಹೊರಗಡೆ ಎರಡೂ ಕ್ಲೀನ್ ಮಾಡ್ತಾರೆ. ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಜಿರ್ಲೆಗಳು, ತಿಗಣೆಗಳು ಏನಾದ್ರು ಇದ್ರೆ ಅದಕ್ಕೂ ಔಷಧಿ ಹೊಡ್ತಾರೆ. ಔಷಧಿ ಹೊಡೆದು ನೀಟಾಗಿ ಕ್ಲೀನ್ ಮಾಡಿ ಕೊಡ್ತಾರೆ. ಅದ್ರಲ್ಲಿ ಅವ್ರಿಗೆ ಸಪರೇಟ್ ಚಾರ್ಜ್ ಇರ್ತದೆ. ಜಿರ್ಲೆಗಳೇನಾದ್ರು ಇದ್ರೆ ಅದಕ್ಕೆ ಏನಾದ್ರು ಸರ್ವಿಸ್ ಬೇಕಾದ್ರೆ ಅದು ಸಪರೇಟ್ ಚಾರ್ಜ್ ಇರ್ತದೆ. ಕ್ಲೀನಿಂಗ್ ಬೇರೆ ಒಂದು ಮೆಥಡ್ ಇರ್ತದೆ, ಆ ತರ ಇರುತ್ತೆ. ಸೊ ಈ ಒಂದ್ ವೇಳೆ ಜಿರ್ಲೆಗಳು, ತಿಗಣೆಗಳು ಇದ್ರೆ ಸರ್ ಅದು ಯಾವ ರೀತಿ ನೀವು ಇದ್ ಮಾಡ್ತೀರಾ? ಔಷಧಿನ ಸಿಂಪಡಿಸ್ತೀರಾ? ಔಷಧಿ ಸಿಂಪಡಣೆ ಮಾಡ್ಬಿಟ್ಟು ಒಂದು 4 hours 5 hours ಅದು ಬಾಗ್ಲಾಕ್ಬೇಕು. ಹಾಕಿದ್ರೆ ಅದು ಕ್ಲಿಯರ್ ಆಗುತ್ತೆ. ಓಕೆ ಸರ್, ಇವಾಗ ಕಿಚನ್ ನೋಡಿದ್ವಿ. ಕಿಚನ್ ಅಲ್ಲಿ ತುಂಬಾ ನೀಟಾಗಿ ಕ್ಲೀನ್ ಮಾಡ್ತಿದ್ದಾರೆ ನಿಮ್ ತಂಡ ಎಲ್ಲ. ಸೊ ನೆಕ್ಸ್ಟ್ ಏನ್ ಮಾಡ್ತಿದ್ದಾರೆ? ವಾಶ್ರೂಮ್ ನೋಡ್ಕೊ ಬರೋಣ. ವಾಶ್ರೂಮ್ ಯಾವ ತರ ಹುಡುಗ ಕ್ಲೀನ್ ಮಾಡ್ತಾರೆ? ವಾಶ್ರೂಮ್ ಮಾಡ್ಕೊಡ್ತೀರಾ ಸರ್ ನೀವು? ವಾಶ್ರೂಮ್ ಫುಲ್ ಡೀಪ್ ಕ್ಲೀನಿಂಗ್ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಪ್ರತಿಯೊಂದು ಈ ಟೈಲ್ಸ್ ಎಲ್ಲ ನೀಟಾಗಿ ಎಲ್ಲ ಬ್ರಷ್ ಹಾಕ್ಬಿಟ್ಟು ಕ್ಲೀನ್ ಮಾಡಿ ಇದೆಲ್ಲ ವೈಟ್ ಆಗ್ಬಿಡ್ತದೆ ನಿಮ್ಗೆ. ನೀರು ಇರ್ತಿದ್ರು ಕಮೋಡ್ಗಳು ಎಲ್ಲ ಪ್ರತಿಯೊಂದು ನೀಟಾಗಿ ಕ್ಲೀನ್ ಮಾಡ್ಕೊಡ್ತಾರೆ. ಇದು ನೋಡ್ಬೋದು, ಇದು ನೀವು ವೈಟ್ ಆಗ್ಬಿಡ್ತದೆ ಫುಲ್ಲು. ಇದೆಲ್ಲ ಬ್ರಷ್ ಹಾಕ್ಬಿಟ್ಟು ನೀಟಾಗಿ ಉಜ್ಜಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಎಲ್ಲ ನೀಟಾಗಿ ಮಾಡ್ತಾರೆ. ಫುಲ್ಲು ಪ್ರತಿಯೊಂದು ಮಾಡ್ತಾರೆ ಸರ್. ಫುಲ್ ಟೈಲ್ಸ್ ಎಲ್ಲ ಮಿಷಿನ್ ಹಾಕ್ತಾರೆ. ಈ ಟೈಲ್ಸ್ಗಳೆಲ್ಲ ಮಿಷಿನ್ ಬರುತ್ತೆ ನಿಮಗೆ.
ಫುಲ್ಲು. ಸೊ ಒಟ್ಟಿನ ಪ್ರತಿಯೊಂದನ್ನು ಮನೇಲಿ ಏನಿದೆ ಪ್ರತಿಯೊಂದನ್ನು ನೀವು ಡೀಪ್ ಕ್ಲೀನ್ ಮಾಡ್ಕೊಡ್ತೀರಾ ಸರ್? ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಡ್ತೀವಿ. ಸೊ ಒಂದ್ಸತಿ ಮನೆ ಒಳಗಡೆ ಬಂದ್ರೆ ಮುಗೀತು. ಹಾ, ಪ್ರತಿಯೊಂದು ಮಾಡ್ತಾರೆ ಎಲ್ಲ. ಓಕೆ, ಇದನ್ನೆಲ್ಲ ಮಾಡ್ತಾರೆ ನೋಡಿ ಸರ್. ಇದು ಪ್ರತಿಯೊಂದು ಬರುತ್ತೆ ನಿಮ್ಗೆ. ಓಕೆ, ಇದು ಯಾವುದೇ ಇದ್ರು ಕಿಟಕಿಗಳ ಇರ್ಬೋದು, ವಾಶ್ರೂಮ್ ಅಲ್ಲಿ ಕಿಟಕಿ ಇರೋದು Okay. ಫುಲ್ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಾರೆ. ಫುಲ್ ವಾಶ್ರೂಮ್ಗಳು ಇಲ್ಲಿ ಸ್ವಿಚ್ ಬೋರ್ಡ್ ಇದ್ರು ಇಲ್ಲಿ ಕ್ಲೀನ್ ಮಾಡ್ತಾರೆ. ಆಮೇಲೆ ಕರೆಂಟ್ ವೈರ್ಗಳಿದ್ರು ಅವೆಲ್ಲ ಕ್ಲೀನ್ ಮಾಡ್ಕೊಡ್ತಾರೆ. ಓಕೆ, ಪ್ರತಿಯೊಂದು ಬರುತ್ತೆ ನಿಮ್ಗೆ. ಇವಾಗ ಸೋಪ್ ಆಯಿಲ್ ಹಾಕಿದ್ದೀರಾ ಸರ್? ನೀಟಾಗಿ ಇದು ಮಾಡ್ತಾ ಇದ್ದೀರಾ? ಹೌದು. ಸೊ ಒಂದು ಮನೆ ಒಳಗಡೆ ಬಂದ್ರೆ ಕಂಪ್ಲೀಟ್ಲಿ ನೀಟಾಗಿ ಕ್ಲೀನ್ ಮಾಡಿ ಬೀಗ ಕೊಟ್ಟು ಅವ್ರ ಕೈಗೆ ಹೋಗ್ತೀರಿ ನೀವು? ಸರ್, ಕಂಪ್ಲೀಟ್ ಆಗಿ ಎಲ್ಲ ಮಾಡ್ಕೊಟ್ಬಿಟ್ಟು ಹೋಗ್ತೀವಿ. ಕಿಚನ್ ಆಯ್ತು, ವಾಶ್ರೂಮ್ ಆಯ್ತು, ಎಲ್ಲ ಪ್ರತಿಯೊಂದು ಇದೆ ನೋಡಿ. ಇವಾಗ ಸೋಫಾ ಸೆಟ್ ಎಲ್ಲ ವ್ಯಾಕ್ಯೂಮ್ ಮಾಡ್ತಾರೆ, ನೀವು ನೋಡ್ತಾ ಇರ್ಬೋದು. ಹೌದು. ಫುಲ್ಲು ಸೋಫಾ ಸೆಟ್, ಪ್ರತಿಯೊಂದು ಸೋಫಾ ಸೆಟ್ ವ್ಯಾಕ್ಯೂಮ್ ಮಾಡ್ಬಿಡ್ತಾರೆ ನೀಟಾಗಿ ಎಲ್ಲ ಕಡೆನೂ. ಓಕೆ, ಎಲ್ಲ ಮುಗೀತಲ್ಲ, ಬಾಲ್ಕನಿ ಮಾಡ್ಕೊಡ್ತೀರಾ ಅಂತ ಕೇಳ್ಬೋದು. ಬಾಲ್ಕನಿನೂ ನೀಟಾಗಿ ತೊಳೆದ್ಬಿಟ್ಟು ಈ ತರ ಎಲ್ಲ ಕಂಬಿಗಳಿದ್ರೆ ಅದೆಲ್ಲ ನೀಟಾಗಿ ಕೊಲಿನ ಹಾಕ್ಬಿಟ್ಟು ಒರೆಸ್ಬಿಟ್ಟು ಗ್ಲಾಸ್ಗಳೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಡ್ತಾರೆ. ಪ್ರತಿಯೊಂದು ಮಾಡ್ತಾರೆ. ಈ ಟೈಲ್ಸ್ ಗಳಿದ್ರು ಕೂಡ ಅದನ್ನು ಎಲ್ಲ ಮಿಷಿನ್ ಹಾಕ್ತಾರೆ ಇದಕ್ಕೆಲ್ಲ. ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಬಾಲ್ಕನಿಗಳು, ಎಲ್ಲಾ ಬಾಲ್ಕನಿಗಳು ಅಪಾರ್ಟ್ಮೆಂಟ್ ಅಲ್ಲಿ ಯಾವ್ದೇ 1, 2, 3 ಬಾಲ್ಕನಿಗಳು ಇರ್ತವೆ. 3 ಬಾಲ್ಕನಿಗಳು ನೀಟಾಗಿ ಕ್ಲೀನ್ ಮಾಡ್ತಾರೆ. ಓಕೆ ಸರ್. ಇವಾಗ ಒಂದು ಇವಾಗ ನೋಡೋರ್ಗೆ ಒಂದು ಅಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಇದು ಮಾಡಿಸಿದಾರೆ ಸರ್, ಏನಾದ್ರು ನೀವು ಈ ಪೇಮೆಂಟ್ ವಿಚಾರ ಬಂದ್ರೆ ತುಂಬಾ ದುಬಾರಿ ಇರುತ್ತಾ ಅಂತಾನೆ ಕೇಳೋರು ಇರ್ತಾರೆ. ದುಬಾರಿ ಏನಿಲ್ಲ, ಮಾಮೂಲಿ ರೆಗ್ಯುಲರ್ ಪೇಮೆಂಟ್ ಏನಿರ್ತದೆ ಅದು ಇರ್ತದೆ ಅಷ್ಟೇ ಇರುತ್ತೆ. ಹೌದೌದು, ದುಬಾರಿ ಎಲ್ಲ ಸೊ ಮಾಮೂಲಿ ಮನೆಗಳಿಗೆ ಏನ್ ಚಾರ್ಜಸ್ ಮಾಡ್ತಾರೆ ಅದಕ್ಕೂ ಸೇಮ್ ಚಾರ್ಜಸ್ ಇರ್ತದೆ. ಇವಾಗ ಹಿಂದಿನಿಂದ ಹೆಂಗ್ ಮಾಡ್ತಾ ಇದೀವಿ ಅದೇ ಚಾರ್ಜಸ್, ಏನ್ ಜಾಸ್ತಿ ಏನ್ ಮಾಡಿಲ್ಲ. ಓಕೆ, 500 ರೂಪಾಯಿ ಕಮ್ಮಿನೇ ತಗಂತೀವಿ ಬಿಟ್ರೆ ಜಾಸ್ತಿ ಏನ್ ತಗೊಳಕ್ ಹೋಗಲ್ಲ. ಓಕೆ, ಓಕೆ. ಸೊ ಎಲ್ಲ ಮನೆ ಎಲ್ಲ ಫುಲ್ ಕ್ಲೀನ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಇವಾಗ ಬಾಲ್ಕನಿ ಎಲ್ಲ ಮಾಡ್ತಾರೆ. ಓಕೆ, ಇದನ್ನ ಲಾಸ್ಟ್ ಅಲ್ಲಿ ಫ್ಲೋರ್ ಎಲ್ಲ ತೊಳೆದು ಕೊಡ್ತೀವಿ. ಹೌದು, ಲಾಸ್ಟ್ ಎಲ್ಲ ಫ್ಲೋರ್ ಎಲ್ಲ. ಓಕೆ ಸರ್. ನೋಡಿ ಇವಾಗ ಗ್ಲಾಸ್ ಎಲ್ಲ ನೋಡ್ತಾ ಇರ್ಬೋದು ನೀವು. ಅಪಾರ್ಟ್ಮೆಂಟ್ ಅಲ್ಲಿ ಗ್ಲಾಸ್ಗಳು ದೊಡ್ಡ ಗ್ಲಾಸ್ಗಳು ಇರ್ತದೆ. ಕ್ಲೀನ್ ಮಾಡೋದಕ್ಕೆಲ್ಲ ಏನ್ ತೊಂದರೆ ಆಗುತ್ತೆ ಅನ್ನೋದು ಎಲ್ಲ ನೀಟಾಗಿ ಕೊಲ್ಲಿನ ಹಾಕ್ಬಿಟ್ಟು ನೀಟಾಗಿ ಪೇಪರ್ ಅಲ್ಲಿ ಒರ್ಸ್ಕೊಂಡ್ ಬಂದ್ಬಿಡ್ತಾರೆ. ನೀಟಾಗಿ ಎಲ್ಲ ಬಂದ್ಬಿಡ್ತದೆ. ಓಕೆ, ಎಲ್ಲ ಚೆನ್ನಾಗಿ ಒಂದು ಡಾಟ್ಗಳ ತರ ಆಗಿರ್ತದೆ. ಹೌದು, ಒಂದೊಂದ್ ಕಡೆ ಎಲ್ಲ ನೀಟಾಗಿ ಆಗ್ಬಿಡ್ತದೆ. ಅದೆಲ್ಲ ನೀಟಾಗಿ ಒರೆಸ್ಬಿಟ್ಬಿಟ್ಟು ಎಷ್ಟರ ಹೈಟ್ ಇರ್ಲಿ ಮಾಡ್ತಾರೆ ಗ್ಲಾಸ್ಗಳೆಲ್ಲ. ಓಕೆ, ಸೂಪರ್ ಸರ್. ನೋಡಿ ಇವಾಗ ಇವ್ರ ಬೆಡ್ರೂಮಲ್ಲಿ ಫುಲ್ಲು ನಿಮಗೆ ಕ್ಲೀನಿಂಗ್ಸ್ ಬರುತ್ತೆ. ಫುಲ್ಲು ಕಬೋರ್ಡ್ಸ್ಗಳೆಲ್ಲ ಕ್ಲೀನ್ ಮಾಡ್ತಾರೆ ಫುಲ್ಲು ಬೆಡ್ರೂಮಲ್ಲಿ. ಓಕೆ, ಯಾವುದೇ ಕಬೋರ್ಡ್ಸ್ ಇರಲಿ ಅದು ಕ್ಲೀನ್ ಮಾಡಿ ಅವ್ರಂದ್ರೆ ಬಟ್ಟೆ ಏನಾದ್ರು ಇದ್ರೆ ಬಟ್ಟೆ ಅವ್ರ ಎತ್ಕೊಟ್ರೆ ಕಬೋರ್ಡ್ಸ್ ಅಲ್ಲಿ, ಯಾಕಂದ್ರೆ ಅದ್ರಲ್ಲಿ ಥಿಂಗ್ಸ್ ಇರುತ್ತಲ್ಲ, ಐಟಮ್ಸ್ ಎಲ್ಲ ಸೀರೆ ಗಿರೆ ಎಲ್ಲ ಎತ್ಕೊಟ್ಬಿಟ್ಟು ಒಳಗಡೆ ಕ್ಲೀನ್ ಮಾಡ್ಕೊಡ್ತಾರೆ ಬೇಕು ಅಂದ್ರೆ. ಆ ತರ ಇರುತ್ತೆ ಇದು ಬೆಡ್ರೂಮ್ ಅಲ್ಲಿ. ಬೇರೆ ಕಡೆ ಎಲ್ಲ ಇವಾಗ ಕಿಚನ್ ಎಲ್ಲ ನಾವೇ ಐಟಮ್ ತೆಗಿತೀವಿ. ಬೆಡ್ರೂಮ್ ಅಲ್ಲಿ ಯಾಕಂದ್ರೆ ಅವರು ವಸ್ತು ಆಭರಣಗಳು ಏನಾದ್ರು ಇರ್ತಾವಲ್ಲ, ಅದಕ್ಕೆ ಅದನ್ನೇನು ನಾವು ತೆಗಿಯಕ್ ಹೋಗಲ್ಲ. ಅವ್ರು ತೆಗೆದುಕೊಟ್ರೆ ಮೇಲ್ಗಡೆ ಅಟ್ಟಗಳಿದೆಯಲ್ಲ ಅದೆಲ್ಲ ನಮ್ಮ ಹುಡುಗರ ಎತ್ತಿ ಎಲ್ಲ ಕ್ಲೀನ್ ಮಾಡ್ಕೊಡ್ತಾರೆ. ಆಚೆ ಇಕ್ತಾರೆ, ಬೇರೆ ಎಲ್ಲ ಮಾಡ್ತಾರೆ. ಫಸ್ಟ್ ಕಿಚನ್ ಹೋಗ್ತಾರೆ, ಐಟಮ್ಸ್ ಎಲ್ಲ ಫಸ್ಟ್ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ತಿರ್ಗಾ ಜೋಡಿಸ್ಕೊಡ್ತಾರೆ. ಆಮೇಲೆ ಸ್ವಿಚ್ ಬೋರ್ಡು, ಫ್ಯಾನ್ಗಳು, ಡೋರು, ವಿಂಡೋಗಳು, ಬಾಲ್ಕನಿಗಳು ಎಲ್ಲ ಪ್ರತಿಯೊಂದು ಬರುತ್ತೆ. ಆದ್ಮೇಲೆ ಫ್ಲೋರಿಂಗ್ ಎಲ್ಲ ಮಿಷಿನ್ ಹಾಕ್ತಾರೆ. ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಆಲ್ ಓವರ್ ಕರ್ನಾಟಕ ಎಲ್ಲೇ ಇರಲಿ, ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ, ಆಮೇಲೆ ಗುಲ್ಬರ್ಗ, ಯಾವುದೇ ಇರಲಿ ದಾವಣಗೆರೆ ಮಾಡ್ತಾರೆ. ಪ್ರತಿಯೊಂದು ಜಾಗದಲ್ಲೂ ಇದೆ. ಜಿಲ್ಲೆಗಳಲ್ಲಿ ಎಲ್ಲಾ ಕಡೆ ಇದೆ. ಎಲ್ಲ ಕಡೆ ಇದೆ ನಿಮ್ಮ ಸರ್ವಿಸ್. ಸಾಗರ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಪ್ರತಿಯೊಂದು ಶಿಕಾರಿಪುರ ಇರ್ಬೋದು, ಎಲ್ಲ ಕಡೆ ಇದೆ, ಅವೈಲೇಬಲ್ ಇದೆ, ಏನು ತೊಂದರೆ ಇಲ್ಲ. ಯಾವುದೇ ಜಾಗದಲ್ಲೂ ಪ್ರತಿಯೊಂದು ಜಾಗದಲ್ಲಿ ಕರ್ನಾಟಕದಿಂದ ಯಾವುದೇ ಜಾಗದಲ್ಲಿ ಕಾಲ್ ಮಾಡಿದ್ರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಲ್ಲ, ತಗೊಂಡು ಕಾಲ್ ಮಾಡಿದರೆ ನಾವು ಸರ್ವಿಸ್ ಕೊಡ್ತೀವಿ. ಒಂದು ದಿವಸ 2 ದಿವಸ ಮುಂಚೆ ಹೇಳಿದ್ರೆ ಸಾಕಷ್ಟೇ. ಯಾವುದೇ ಜಾಗದಲ್ಲಿದ್ರು ಮಾಡ್ತಾರೆ. ಹುಬ್ಳಿ, ಧಾರವಾಡ, ಆ ಕಡೆ ಯಾವ ಕಡೆ ಕರ್ನಾಟಕ, ಬಿಜಾಪುರ ಯಾವುದೇ ಇರಲಿ ಮಾಡ್ಕೊಡ. ಇವಾಗ ಫೈನಲಿ ನಾವು ಫ್ಲೋರಿಂಗ್ ಬಂದಿದ್ದೀವಿ. ಲಾಸ್ಟಲ್ಲಿ ಫ್ಲೋರಿಂಗ್ ನೋಡಿ ಇವಾಗ ಮಿಷಿನ್ ಹಾಕ್ತಿದ್ದಾರೆ. ಮಿಷಿನ್ ಹಾಕ್ಬಿಟ್ಟು ನೀಟಾಗೆಲ್ಲ ಅದನ್ನೆಲ್ಲ ವೈಫರಲ್ಲಿ ನೀಟಾಗಿ ಎಳೆದ್ಬಿಡ್ತಾರೆ. ಸೊ ಮನೆ ಎಲ್ಲ ಫುಲ್ಲು ಸ್ವಚ್ಛಗೊಳಿಸಿದ ನಂತರ ಇವಾಗ ಲಾಸ್ಟಿಗೆ ಇದು ಬರುತ್ತೆ ಫ್ಲೋರಿಂಗ್ ಮಿಷಿನ್ ಹಾಕೋದು. ಫ್ಲೋರಿಂಗ್ ಮಿಷಿನ್ ಹಾಕಿ ಫ್ಲೋರ್ ಕ್ಲೀನ್ ಮಾಡಿದ್ರೆ ಕೆಲಸ ಫಿನಿಶ್ ಫುಲ್ಲು. ಓಕೆ, ಲಾಸ್ಟಲ್ಲೇ ಇದು ಮಾಡೋದು. ಇದು ಫುಲ್ ಎಲ್ಲ ಕ್ಲೀನ್ ಆದಮೇಲೆ, ಪ್ರತಿಯೊಂದು ಜಾಗನೂ ಫುಲ್ ಕ್ಲೀನ್ ಆದಮೇಲೆ ಎಲ್ಲ ನೀಟಾಗಿ ಇದು ಮಾಡ್ಬಿಡ್ತಾರೆ ಅಷ್ಟೇ. ಸೊ ಇವಾಗ ಈ ಸುಮಾರು ಮನೆಗಳಂದ್ರೆ ಸರ್ ತುಂಬ ಬೆಲೆ ಬಾಳುವಂಥ ವಸ್ತುಗಳು ಇರ್ತವೆ.
ನೀವು ಅದನ್ನೆಲ್ಲ ಯಾವ ರೀತಿ ಜವಾಬ್ದಾರಿ ತಗೊಂತೀರಿ ಹೆಂಗೆ ಅಂತ? ಜವಾಬ್ದಾರಿ ಸರ್ ಒಬ್ರು ಇರಲೇಬೇಕು, ಅವ್ರ ಜೊತೆಗೆ ಹುಡುಗರು ಕೆಲಸ ಮಾಡೋದ್ರ ಜೊತೆಗೆ ಒಬ್ರು ಇರಲೇಬೇಕು. ಬೇರೆ ಆ ಥರ ಎಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ನಾವು ಎಷ್ಟು ವರ್ಷದಿಂದ ಮಾಡ್ತೇವೆ ಆ ಥರ ಯಾವುದು ಪ್ರಾಬ್ಲಮ್ ಕೆಲವ್ರಿಗೆ ಒಂದು ಕ್ವಶನ್ ಇದ್ದೇ ಇರುತ್ತಲ್ವಾ, ಹೆಂಗಪ್ಪ ಕಂಪ್ನಿ ಇರುತ್ತಲ್ಲ ಸರ್, ಕಂಪ್ನಿ ಮೇಲೆ ಬರುತ್ತೆ, GST IT ಎಲ್ಲ ಇರುತ್ತಲ್ಲ, ಆ ಥರ ಎಲ್ಲ ಮಾಡಲ್ಲ. ಗವರ್ನಮೆಂಟ್ ಕಡೆಯಿಂದ ಅಪ್ರೂವಲ್ ತಗೊಂಡೆ ಇದು ಮಾಡೋದು ನಾವು. ಓಕೆ. ಎಲ್ಲ ಪ್ರತಿಯೊಂದು ಲೇಬರ್ ಲೈಸೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಈಗ ಹುಡುಗರು ನಮ್ಮ ಕಡೆಯಿಂದ ಬರ್ತಾರೆ, ಓಕೆ, ನಮ್ಮ ಕಡೆಯಿಂದ ಹುಡುಗರು ಬರ್ತಾರೆ, ಪ್ರತಿಯೊಬ್ರು ಅವ್ರದ್ದು ಆಧಾರ್ ಕಾರ್ಡು ಪಾನ್ ಕಾರ್ಡು ಎಲ್ಲ ತಗೊಂಡಿರ್ತೀವಿ, ತಗೊಂಡೆ ನಾವು ನಮ್ಮ ಕಂಪ್ನಿ ಕಡೆಯಿಂದ ಕಳಿಸಿರ್ತೀವಿ. ಓಕೆ. ಬೇರೆ ಯಾವ ತೊಂದರೆನೂ ಆಗಲ್ಲ. ಸರಿ, ಇವಾಗ ಫೈನಲ್ ಆಗಿ ಫ್ಲೋರಿಂಗ್ ಆಯಿತು, ಫ್ಲೋರಿಂಗ್ ಕ್ಲೀನ್ ಆಯಿತು. ಇವಾಗ ಫುಲ್ ವಿಡಿಯೋ ಕೊನೆ ಹಂತದಲ್ಲಿ ಇದ್ದೀವಿ. ವಿಡಿಯೋ ಮಾಡಿಸ್ಕೊಬೇಕು ಅಂತ ಸುಮಾರು ಜನ ಆಸಕ್ತಿ ಇರ್ತಾರೆ, ಮನೆ ಕ್ಲೀನ್ ಮಾಡಿಸ್ಕೊಬೇಕು ಅಂತ. ಸೊ ಇಲ್ಲಿವರೆಗೂ ಯಾವ ರೀತಿ ಮನೆಗಳು ಏನೇನು ಮಾಡಿದ್ದೀರಾ ನೀವು ಅಂತ? ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀರಿ. ಆಫೀಸ್ ಮಾಡಿದ್ದೀವಿ ಸರ್, 10,000 ಸ್ಕ್ವೇರ್ ಫೀಟ್ ಇರ್ಬೋದು, 20,000 ಸ್ಕ್ವೇರ್ ಫೀಟ್ ಇರ್ಬೋದು. ಇವಾಗ ದಾವಣಗೆರೆ, ಹುಬ್ಳಿ, ಬೇರೆ ಕಡೆ ಎಲ್ಲ ಆಲ್ ಓವರ್ ಕರ್ನಾಟಕ ಕಡೆಯಿಂದ ನಿಮ್ಮ ಚಾನಲಿಂದ ಬಂದಿದೆ ಫುಲ್ಲು. ಇವಾಗ ಒಂದು ಆಫೀಸು ಆಗಿರ್ಬೋದು, ಹಾಸ್ಪಿಟ್ಲ್ ಆಗಿರ್ಬೋದು, 10 ಫ್ಲೋರ್ ಬಿಲ್ಡಿಂಗ್ ಆಗಿರ್ಬೋದು, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಾರ ಆಗಿರ್ಬೋದು, ಯಾವುದೇ ಇರಲಿ ಎಲ್ಲ ಕ್ಲೀನ್ ಮಾಡಿಸ್ಕೊಟ್ಟಿದ್ದೀವಿ ನಿಮ್ಮ ಕಡೆಯಿಂದನೇ. ಆಮೇಲೆ ಗೌರ್ಮೆಂಟು ವಿಧಾನಸೌಧಗಳಾಗಿರ್ಬೋದು ಅವೆಲ್ಲ ಮಾಡಿಸಿದ್ದೀನಿ. ಒಂದು ಫ್ಲೋರ್ ವೈಸ್ ಅಷ್ಟು ಕೊಟ್ಟಿಲ್ಲ ಒಂದೇ ಸರಿಗೆ ಅವರೆಲ್ಲ. ಕಾವೇರಿ ಭವನ ಆಗಿರ್ಬೋದು ಅವೆಲ್ಲ ಮಾಡಿದ್ದೀವಿ, ಎಲ್ಲ ಕಡೆ ಮಾಡಿಸಿದ್ದೀನಿ. ಈ ಹಬ್ಬದ ಟೈಮಲ್ಲೆಲ್ಲ ಅದೆಲ್ಲ ಮಾಡಿಸಿದ್ದೀರಾ? ಅಷ್ಟು ಮಾಡಿಸಿದ್ದೀನಿ ಪ್ರತಿಯೊಂದು. ಆಮೇಲೆ ಏನಂದ್ರೆ ಕರ್ನಾಟಕ ಫುಲ್ ಇವಾಗ ನಾವು ಮಾಡ್ತಾ ಇರೋದು ಅದು ಒಂದು ಇನ್ಸ್ಪೈರ್. ಇವಾಗ ಬೇರೆ ಕಡೆ ಎಲ್ಲ ಈಗ ಸರ್ವಿಸ್ ಸಿಗಲ್ಲ. ಈಗ ಬೆಂಗಳೂರಲ್ಲಂತೂ ಪರ್ಟಿಕ್ಯುಲರ್ ಆಗಿ ಎಲ್ಲ ಮಾಡ್ತಾ ಇದಾರೆ, ಸಿಗುತ್ತೆ ಅಂತ ಇಟ್ಕೊಳ್ಳಿ. ಇವಾಗ ಶಿವಮೊಗ್ಗ, ದಾವಣಗೆರೆ ಆಗಿರ್ಬೋದು, ಭದ್ರಾವತಿ ಆಗಿರ್ಬೋದು, ಆಮೇಲೆ ನಿಮ್ಗೆ ಹುಬ್ಳಿ ಆಗಿರ್ಬೋದು, ಪರ್ಟಿಕ್ಯುಲರ್ ಆಗಿ ಅಲ್ಲಿ ಸಿಗಲ್ಲ. ಅಲ್ಲೆಲ್ಲ ಯಾರಿಗಾರ ಬೇಕಾದ್ರೆ ತಗೊಳ್ಬೋದು. ಆಲ್ ಓವರ್ ಕರ್ನಾಟಕದಲ್ಲಿ ಸಿಗುತ್ತೆ, ಇದು ಎಲ್ಲ ಕಡೆ ಸಿಗುತ್ತೆ, ಆಲ್ ಓವರ್ ಕರ್ನಾಟಕ. ಓಕೆ. ನಿಮ್ಮನ್ನ ಸಂಪರ್ಕಿಸ್ಬೇಕು ಅಂತಂದ್ರೆ ಯಾವ ರೀತಿ ಇದು ಮಾಡ್ಬೇಕು ಸರ್? ಇವಾಗ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ನಮ್ಮ ಕಂಪ್ನಿಯವರು ಎತ್ತಾರೆ ಫೋನ್, ಏನು ತೊಂದರೆ ಇಲ್ಲ. ಎನಿ ಟೈಮ್ ಸರ್ವಿಸ್ ಇರುತ್ತೆ ನಿಮ್ದು? 9 ರಿಂದ 7, ಬೆಳಗ್ಗೆ 9 ರಿಂದ ಸಾಯಂಕಾಲ 7 ಗಂಟೆ ಮಾಡ್ಬೋದು ಫೋನ್. ಓಕೆ, ಪರ್ಟಿಕ್ಯುಲರ್ ಆಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾವಾಗ ಬೇಕಾದ್ರೂ ಮಾಡ್ಬೋದು, ಎನಿ ಟೈಮ್ ರೆಸ್ಪಾನ್ಸ್ ಇರುತ್ತೆ. ಓಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮನೇನ ಯಾವ ರೀತಿ ಕ್ಲೀನ್ ಮಾಡ್ತಾರೆ, ಹೇಗೆ ಕ್ಲೀನ್ ಮಾಡ್ತಾರೆ ಅಂತೇಳಿ. ಒಂದು ವೇಳೆ ನಿಮ್ಮ ಮನೆ ಅಥವಾ ಏನಾದ್ರು ಆಫೀಸು ಏನೇ ಇರ್ಬೋದು, ನಿಮಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸಮಯ ಇರಲಿಲ್ಲ ಅಂದರೆ ಚಿಂತೆ ಮಾಡಬೇಡಿ. ಶ್ರೀಕೃಷ್ಣ ಡೀಪ್ ಕ್ಲೀನಿಂಗ್ ಅವರು ಈ ಸರ್ವಿಸ್ ಕರ್ನಾಟಕ ರಾಜ್ಯಾದ್ಯಂತ ಫುಲ್ ಕೊಡ್ತಾರೆ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋ ಮೇಲೆ ನಂಬರ್ ಇದೆ, ಸೊ ಆ ನಂಬರ್ಗೆ ಕರೆ ಮಾಡಿ ಪೂರ್ತಿ ಮಾಹಿತಿ ತಿಳ್ಕೊಳ್ಳಿ. ನಮಸ್ಕಾರ.